ಅಲ್ಲಿ ಬೇಕು, ಎಟಿಕ್ವೆಟ್ಸ್ ಎಲ್ಲಿ ಬೇಕು ಮತ್ತು ವೈ ಇಟ್ ಇಸ್ ರಿಕ್ವೈರ್ಡ್. ವೆರಿ ಬ್ರೀಫ್ಲಿ, ಇಟ್ ಕ್ಯಾನ್ ಬಿ ಪರ್ಸನಲ್ ಮ್ಯಾಟರ್. ಐ ಜಸ್ಟ್ ನೋ ಟೋಲ್ಡ್ ಯು. ಇವನ್ ನಾವು ಮನೆಯಲ್ಲಿ ಇರ್ತೀವಿ, ಎಷ್ಟೋ ಜನ ಮನೆಯಲ್ಲಿ ಹಾಫ್ ಹ್ಯಾಂಡ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಯಾರಾದ್ರೂ ಗೆಸ್ಟ್ ಬಂದ್ರೆ ಒಳಗಡೆ ಹೋಗಿ ಕ್ವಿಕ್ಲಿ ಒಂದು ಲುಂಗಿ, ವೈಟ್ ಲುಂಗಿನೋ ಅಥವಾ ಪೈಜಾಮನೋ ಅಥವಾ ಇನ್ನೊಂದು ಮನೆಯಲ್ಲಿರೋ ಪ್ಯಾಂಟ್ ಹಾಕೊಂಡ್ ಬರ್ತಾರೆ. ಯಾಕೆ? ಮತ್ತೊಬ್ಬರಿಗೆ ಬಂದವರಿಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಅಂತ. ಹೌದಲ್ಲ? ಬಟ್ ಇನ್ ಕೆಲವೊಬ್ರು ಈಗಿದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ನಲ್ಲಿ, ಯಾವ ರೀತಿಯಲ್ಲಿ ಬೆಡ್ರೂಮ್ ನಲ್ಲಿ ಉಳ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಬೆಳಗ್ಗೆ ವಾಕಿಂಗ್ ಬರ್ತಾರೆ. ಯಂಗ್ಸ್ಟರ್ಸ್ ಎಸ್ಪೆಷಲಿ ಇಂದ ಮಿಡ್ ಏಜ್ ಗ್ರೂಪ್. ಕೆಲವೊಬ್ಬರನ್ನ ಕರೆಕ್ಟ್ ಮಾಡಿದ್ದೀನಿ, ಕೆಲವೊಬ್ರು ಸಿಟ್ಟಾದ್ರು. ಬಟ್ ನಂದೇನಪ್ಪಾ ಅಂದ್ರೆ ಅವ್ರು ಸಿಟ್ಟಾಗ್ಲಿ ಅಥವಾ ಅವ್ರು ಸಂತೋಷ ಪಡ್ಲಿ, ಅವ್ರು ತಿದ್ದೋದು ನನ್ನ ಕೆಲಸ ಅಂತ. ಇದು ಮನೆಯಲ್ಲೇ ಮಾಡ್ತೀನಿ, ಹೊರಗೂ ಮಾಡ್ತೀನಿ. ತಿದ್ಕೊಂಡವ್ರು ತಿದ್ಕೊಳ್ತಾರೆ, ತಿದ್ಕೊಳ್ಳೋದೇವರು ತಿದ್ಕೊಳ್ಳಲ್ಲ. ಅದಕ್ಕೆ ನಾನು ಏನ್ ಮಾಡ್ಲಿಕ್ಕಾಗಲ್ಲ. ದೆನ್ ಫ್ಯಾಮಿಲಿ ಮ್ಯಾಟರ್ಸ್, ಈಗ ಹೇಳಿದೆ ವೆಡ್ಡಿಂಗು ಅಥವಾ ಇನ್ಯಾವುದಾದ್ರು ಫ್ಯಾಮಿಲಿ ಫಂಕ್ಷನ್ಸ್, ಆಫೀಸ್ ಎನ್ವೈರನ್ಮೆಂಟ್, ಸ್ಕೂಲ್ಸ್, ಕಾಲೇಜ್, ಸೋಷಿಯಲ್ ಗ್ಯಾದರಿಂಗ್, ಬಿಸಿನೆಸ್ ಅಂಡ್ ಪ್ರೊಫೆಷನ್ ಅಂಡ್ ವೊಕೇಶನಲ್, ಪಾಲಿಟಿಕ್ಸ್ ಅಂಡ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಲಿಟ್ರಲಿ ವೇರ್ ಎವರ್ ಐ ಆಮ್. ಅಂದ್ರೆ ಎಟಿಕ್ವೇಟ್ ಎಲ್ಲಿ ಬೇಕಂದ್ರೆ ನಾನು ಎಲ್ಲಿರ್ತೀನೋ ಅಲ್ಲೆಲ್ಲ ಕಡೆ ನಾನು ಎಟಿಕ್ವೇಟ್ ಪಾಲಿಸ್ತೀನಿ. ಅದರ ಅರ್ಥ ಎಲ್ಲರಿಂದ ಎಟಿಕ್ವೇಟ್ ನಾನು ಎಕ್ಸ್ಪೆಕ್ಟ್ ಮಾಡ್ಬೇಕಂತಲ್ಲ. ಮಾಡಿ ಅವ್ರ ಜೊತೆ ಜಗಳ ಮಾಡಿದೆ, ನೀನ್ ಸರಿ ಡ್ರೆಸ್ ಮಾಡ್ಕೊಂಡ್ ಬಂದಿಲ್ಲ, ನೀನೇನೋ ಮೂಗಿನಲ್ಲಿ ಬಟ್ಟೆ ಹಾಕೊಂಡು ತಿರುಗ್ತಾ ಇದೀಯಾ, ನನಗೆ ಹೇಳಲಿಕ್ಕಾಗಲ್ಲ, ಹೊಡೆದು ಕಳಿಸ್ಬಿಡ್ತಾರೆ ಹೊರಗಡೆ. ಬಟ್ ನಾನ್ ಸುಧಾರಿಸ್ತೀನಿ. ಒಮ್ಮೆ ನರಸಿಂಹಮೂರ್ತಿ ಅಂತ ಹಾಸ್ಯ ಕವಿ ಇದ್ರು, ಕೇಳಿರ್ಬೋದು. ಅವ್ರ ಜೊತೆ ಒಂದು ವೇದಿಕೆ ಶೇರ್ ಮಾಡ್ಕೊಂಡಿದ್ದೆ ಯಾವುದೋ ಒಂದು ಪಬ್ಲಿಕ್ ಫಂಕ್ಷನ್ ನಲ್ಲಿ. ಅವರು ಒಂದು ಮಾತು ಹೇಳಿದ್ರು, ನಾವು ಹೇಳ್ತೀವಿ ನೀನು ಸುಧಾರಿಸು ಅಂತ, ಕರೆಕ್ಟಾ? ಅವರೇನ್ ಹೇಳಿದ್ರು, ಅಲ್ಲಯ್ಯ ಅವನು ಸುಧಾರಿಸು ಅನ್ನೋದಕ್ಕಿಂತ ಇವು ಮೂರು ಬಟ್ ನಿನ್ ಕಡೆ ಹೇಳ್ತಾ ಇದ್ದೆ. ಮೊದಲು ನೀನು ಸುಧಾರಿಸು. ನೀವು ಸುಧಾರಿಸಿದ್ರೆ ಸಮಾಜದಲ್ಲಿ ಒಬ್ಬ ಸ್ಕೌಂಡ್ರಲ್ ಕಡಿಮೆ ಆಗ್ತಾನೆ ಅಂತ. ಅಂದ್ರೆ ಸ್ಕೌಂಡ್ರಲ್ ಅಂದ್ರೆ ದುಷ್ಟ. ನೀವು ಸುಧಾರಿಸಿದ್ರೆ ಒಬ್ಬ ದುಷ್ಟ ವ್ಯಕ್ತಿ ಕಡಿಮೆ ಆಗ್ತಾನೆ. ಫಸ್ಟ್ ಅದನ್ನ ಮಾಡ ಅಂತ ಅವರು ಉದಾಹರಣೆ ಕೊಟ್ಟು ಹೇಳಿದ್ರು ನರಸಿಂಹಮೂರ್ತಿ ಅವರು. ಹಾಗೆ ವೇರೆವರ್ ಐ ಆಮ್ ಅಂದ್ರೆ ಎಟಿಕ್ವೇಟ್ ಮೊದಲು ನಾನ್ ಪಾಲಿಸ್ತೇನೆ. ನಾನು ಮತ್ತೊಬ್ಬರಿಗೆ ಹೇಳ್ಕೊಡ್ತೀನೋ ಇಲ್ಲೋ, ಬಟ್ ಮೊದಲು ನಾನ್ ಪಾಲಿಸ್ತೇನೆ. ವೈ ಇಟ್ ಇಸ್ ರಿಕ್ವೈರ್ಡ್ ಫಾರ್ ಸಕ್ಸಸ್, ಇಟ್ ಮೇ ಬಿ ಕರಿಯರ್ ಸಕ್ಸಸ್, ಬಿಸಿನೆಸ್ ಸಕ್ಸಸ್, ಆಸ್ ಅ ಸ್ಟೂಡೆಂಟ್ ಎಜುಕೇಶನ್ ಸಕ್ಸಸ್, ಟು ಬಿಲ್ಡ್ ಲೀಡರ್ಶಿಪ್ ಕ್ವಾಲಿಟೀಸ್. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಲೀಡರ್ಸ್, ಇಟ್ ಮೇ ಬಿ ಬಿಸಿನೆಸ್ ಲೀಡರ್ಸ್, ಎಜುಕೇಶನಲ್ ಲೀಡರ್ಸ್, ಪೊಲಿಟಿಕಲ್ ಲೀಡರ್ಸ್, ಸೋಷಿಯಲ್ ಲೀಡರ್ಸ್, ದೇ ಆಲ್ ಫಾಲೋ ಎಟಿಕ್ವೇಟ್. ಗೊತ್ತಿಲ್ಲದೇನೋ ಫಾಲೋ ಮಾಡ್ತಾರೆ. ಇದೊಂದು ಸೈಲೆಂಟ್ ಪ್ರಾಕ್ಟೀಸ್ ಟು ರಿಫೈನ್ ಸ್ಕಿಲ್ಸ್ ಫಾರ್ ಎಕ್ಸಲೆಂಟ್ ಸರ್ವಿಸ್. ಎಟಿಕ್ವೇಟ್ ಪಾಲಿಸೋದ್ರಿಂದ ವಾಟ್ ಎವರ್ ನಮ್ಮ ಸ್ಕಿಲ್ ಇರುತ್ತೆ ಅಥವಾ ಸರ್ವಿಸ್ ಇರುತ್ತೆ ಅದನ್ನ ಒಳ್ಳೆಯ ರೀತಿಯಿಂದ ಕೊಡ್ಬೋದು. ಮತ್ತು ಎಕ್ಸ್ಪ್ಲೋರ್ ಒನ್ಸ್ ಪೊಟೆನ್ಷಿಯಲ್. ಆಗಲೇ ಹೇಳಿದಲ್ಲ, ಪರ್ಫಾರ್ಮೆನ್ಸ್ ಅಂಡ್ ಪೊಟೆನ್ಷಿಯಲ್. ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕಮ್ಸ್ ಫ್ರಮ್ ಎ ಪ್ರಾಕ್ಟಿಸಿಂಗ್ ಗುಡ್ ಎಟಿಕ್ವೇಟ್. ಮತ್ತು ಟು ಕ್ರಿಯೇಟ್ ಎನ್ ಇಂಪ್ರೆಷನ್, ದಟ್ ಇಸ್ ಅನದರ್ ಇಂಪಾರ್ಟೆಂಟ್. ಅದು ಹೇಳ್ತಾರಲ್ಲ, ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್ ಅಥವಾ ಲಾಸ್ಟಿಂಗ್ ಇಂಪ್ರೆಷನ್. ಅದರರ್ಥ ಯಾರನ್ನಾದ್ರೂ ನೀವು ಫಸ್ಟ್ ಟೈಮ್ ಭೇಟಿ ಆದ್ರೆ, ಅಥವಾ ನೀವು ಯಾರನ್ನಾದ್ರೂ ಫಸ್ಟ್ ಟೈಮ್ ಭೇಟಿ ಆದ್ರೆ, ಅಥವಾ ಯಾರಾದ್ರೂ ನಿಮ್ಮನ್ನು ಫಸ್ಟ್ ಟೈಮ್ ಭೇಟಿ ಆದ್ರೆ, ಆ ಒಂದು ಕ್ಷಣದಲ್ಲಿ ಆ ವ್ಯಕ್ತಿಯ ಬಗ್ಗೆ ನೀವು ಒಂದು ಒಪಿನಿಯನ್ ಬಂದ್ಬಿಡುತ್ತೆ. ಕ್ವಿಕ್ ಆಗಿ ಬರುತ್ತೆ. ನೀವು ಬೇಕು ಅಂತ ಬರಲ್ಲ, ನೀವು ಅವನ ಬಗ್ಗೆ ಒಪಿನಿಯನ್ ಮಾಡಬೇಕು ಅಂತ ಮಾಡಲ್ಲ, ಕ್ವಿಕ್ ಆಗಿ ಬಂದ್ಬಿಡುತ್ತೆ. ಇವನು ಕುಕ್ ಕಾಣ್ತಾ ಇದ್ದಾನೆ, ಇವನು ಜೆಂಟಲ್ಮನ್ ಕಾಣ್ತಾ ಇದ್ದಾನೆ, ಇವನು ಸಾಫ್ಟ್ ಕಾಣ್ತಾ ಇದ್ದಾನೆ, ಇವನು ಅಗ್ರೆಸಿವ್ ಆಗಿ ಕಾಣ್ತಾ ಇದ್ದಾನೆ, ಇವನು ಪುಡಾರಿ ಕಾಣ್ತಾ ಇದ್ದಾನೆ. ಒಂದು ಬರುತ್ತೆ, ಎಲ್ಲರ ಮನಸ್ಸಲ್ಲಿ ಬರುತ್ತೆ ಅಂತ ಹೇಳ್ಬೇಡಿ ನನಗೆ, ನಿಮ್ಮಲ್ಲಿ ಹೇಳ್ಬೇಡಿ, ಬಟ್ ಬರುತ್ತೆ. ಅದು ಯಾಕೆ ಬರುತ್ತೆ? ಇಟ್ ಇಸ್ ಇಂಪ್ರೆಷನ್. ಫಸ್ಟ್ ನಾನೇ ಸೆಕೆಂಡ್ ಟೈಮ್ ಬಂದ್ರೆ ಮೇ ಬಿ ಯು ವುಡ್ ಆಲ್ರೆಡಿ ನೋ ವೆದರ್ ಐ ಆಮ್ ಗುಡ್, ಬ್ಯಾಡ್, ಕ್ರೂಕ್ ಆರ್ ವಾಟ್ ಎವರ್ ಇಟ್ ಇಸ್, ದಟ್ ಇಂಪ್ರೆಷನ್ ವಿಲ್ ರಿಮೇನ್. ಯು ವಿಲ್ ನಾಟ್ ಒನ್ಸ್ ಅಗೇನ್ ಫಾರ್ಮ್ ಒಪಿನಿಯನ್. ಬಟ್ ಫಸ್ಟ್ ಟೈಮ್ ನೋಡಿದಾಗ ನಿಮಗೆ ಇಂಪ್ರೆಷನ್. ಈ ಫಸ್ಟ್ ಇಂಪ್ರೆಷನ್ ಏನಿದೆಯಲ್ಲ ವ್ಯವಹಾರದಲ್ಲಿ, ಎಲ್ಲಾ ಜಾಗದಲ್ಲಿ, ಎಸ್ಪೆಷಲಿ ಕಮಿಂಗ್ ಟು ಬಿಸ್ನೆಸ್ ಫೋಕಸಿಂಗ್, ಯು ಮೇ ಬಿ ಮೀಟಿಂಗ್ ಫಸ್ಟ್ ಟೈಮ್ ವೆಂಡರ್. ಡೋಂಟ್ ಥಿಂಕ್ ವೆಂಡರ್ ಹತ್ರ ಎಟಿಕ್ವೇಟ್ ಇರಬಾರ್ದು ಅಂತಲ್ಲ. ವೆಂಡರು ನಿಮ್ ಪಾರ್ಟ್ನರೇ, ಕಸ್ಟಮರು ನಿಮ್ ಪಾರ್ಟ್ನರೇ, ಎಂಪ್ಲಾಯಿನೂ ನಿಮ್ ಪಾರ್ಟ್ನರೇ. ಎಷ್ಟೋ ಜನ ಬೇಕಾದ್ರೆ ಎಂಪ್ಲಾಯ್ ಅಂದ್ರೆ ಸರ್ವೆಂಟ್ ಅಲ್ಲ. ಎಂಪ್ಲಾಯಿ ಈಸ್ ಯುವರ್ ಪಾರ್ಟ್ನರ್, ವೆಂಡರ್ ಈಸ್ ಯುವರ್ ಪಾರ್ಟ್ನರ್. ಎಷ್ಟೋ ಜನ ವೆಂಡರ್ ನಾನ್ ದುಡ್ಡು ಕೊಟ್ಟಿರ್ತಾನೆ ಅವನ ಕೆಲಸ ನಡೆಯೋದು ಅಲ್ಲ, ಅವನು ಮಟೀರಿಯಲ್ ಕೊಟ್ಟಿರ್ತಾನೆ ನಿನ್ ಕೆಲಸ ನಡೆಯೋದು. ನಾನು ಹೇಳೋದು ಹಂಗೆ. ಯಾಕೆ ವೆಂಡರ್ ಪಾರ್ಟ್ನರ್ ಅಂದ್ರೆ, ವಿದೌಟ್ ಅ ವೆಂಡರ್ ಸರ್ವಿಸ್ ಆರ್ ಸಪ್ಲೈ, ವಾಟ್ ಎವರ್ ಯುವರ್ ಕಂಪನಿ ಯುವರ್ ಪ್ರಾಡಕ್ಟ್ ಕೆನಾಟ್ ಬಿ ಮೇಡ್. ಸೇಮ್ ವೇ ಕಸ್ಟಮರ್, ಕಸ್ಟಮರ್ ಆಲ್ಸೋ ಈಸ್ ಯುವರ್ ಪಾರ್ಟ್ನರ್. ಸೊ ಇಫ್ ಯು ಟ್ರೀಟ್ ಗವರ್ಮೆಂಟ್ ಆಲ್ಸೋ ಇಸ್ ಪಾರ್ಟ್ನರ್. ಯಾಕಂದ್ರೆ ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಶೇರ್ ಹೋಲ್ಡರ್ ಆಲ್ಸೋ ಇಸ್ ಯುವರ್ ಪಾರ್ಟ್ನರ್. ಯಾಕೆ? ಅವ್ರಿಗೆ ಡಿವಿಡೆಂಡ್ ಕೊಡಬೇಕು. ಅದಕ್ಕೆ
ಅಂಡ್ ಲಾರ್ಜರ್ ಸೊಸೈಟಿ ಆಲ್ಸೋ ಇಸ್ ಯುವರ್ ಪಾರ್ಟ್ನರ್. ಯಾಕಂದ್ರೆ ನೀವು ಬಿಸ್ನೆಸ್ ನಲ್ಲಿ ಒಂದು ಅತಿಯಾದ ಉನ್ನತ ಮಟ್ಟಕ್ಕೆ ಹೋದ್ಮೇಲೆ ಏನಾದ್ರೂ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ, ಹೌದಾ? ಈಗ ಅವರು ತಿಪ್ಪೇಶ್ ಅವರು ಹೇಳ್ತಾ ಇದ್ರು ರೋಟರಿ ವಿಷಯದ ಬಗ್ಗೆ. ಐ ಆಮ್ ರೋಟೇರಿಯನ್ ಫಾರ್ ದ ಲಾಸ್ಟ್ 27 years. ರೋಟರಿ ಒಂದು ಸೇವಾ ಸಂಸ್ಥೆ. ಅದೇ ರೀತಿ ನೀವು ವೈಯಕ್ತಿಕವಾಗಿ ಒಂದು ಏನೋ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಅನ್ನೋದು, ಅಲ್ಲಿನೂ ಅವರು ನೀವು ಸ್ಟೇಕ್ ಹೋಲ್ಡರ್. ಅವರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರಲಿಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಅವರು ಪಾರ್ಟ್ನರ್ ಆಗ್ತಾರೆ. ಹಾಗೆ ದಿಸ್ ಇಂಪ್ರೆಷನ್ ಈಸ್ ರಿಕ್ವೈರ್ಡ್ ಎವ್ರಿವೇರ್. ಅದು ಬಹಳ ಮುಖ್ಯ. ನಿಮ್ಮ ಫಸ್ಟ್ ಇಂಪ್ರೆಷನ್ ಬಗ್ಗೆ ಯಾವಾಗಲೂ ಚಿಂತನೆ ಮಾಡಬೇಕು. ಯಾರನ್ನಾದ್ರೂ ಈಗ ಹೇಳಿದ ಜನರಲ್ಲಿ ಯಾರನ್ನಾದ್ರೂ ನೀವು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ರೆ ಸರಿಯಾದ ಇಂಪ್ರೆಷನ್ ಬರೋ ಹಾಗೆ ಮಾಡ್ಕೋಬೇಕು. ಇದು ಎಟಿಕ್ವೆಟ್ ಒಂದು